ಈ ಕೇಸಲ್ಲಿ ಮೋಟಿವ್ ಬಂದ್ಬಿಟ್ಟು ನಮ್ಮ ಪ್ರೈಮ್ ಅಕ್ಯೂಸ್ ಶಿವಾನಂದ್ ಯಾರಿದ್ದಾರೆ ಅವರ ದೊಡ್ಡಪ್ಪ ನಿಂಗಪ್ಪ ಅವರು ಹನುಮಂತ್ ಅತ್ನಿ ಮತ್ತು ಬಸವರಾಜ್ ಅತ್ನಿ ಇಬ್ಬರು ಬ್ರದರ್ಸ್ ಇದ್ದಾರೆ. ಇದರಲ್ಲಿ ಹನುಮಂತ್ ಅತ್ನಿ ಯಾರ್ದು ಕಾರ್ ಬ್ಲಾಸ್ಟ್ ಆಗಿತ್ತು ನಮ್ಮ ಪ್ರೈಮ್ ವಿಕ್ಟಿಮ್, ಅವರು ಇದು ಕೆಲವು ಬಾರ್ಸ್ 10-11 ಬಾರ್ಸ್ ಲೀಸಲ್ಲಿ ತಗೊಂಡು ಅದಕ್ಕೆ ನಡ್ಸಕ್ಕೆ ಜೊತೆಗೆ ಆ ಕೆಲಸ ಜೊತೆಗೆ ಅವರು ಕೆಲವು ಜನಕ್ಕೆ ಸಾಲ ಕೂಡ ಕೊಡ್ತಾ ಇದ್ರು. ಆ ಥರ ಬಿಸ್ನೆಸ್ ಕೂಡ ಇತ್ತು ಅವ್ರದ್ದು. ಆ ಸಾಲ ಕೊಡುವಾಗ ಇವರು ಶಿವಾನಂದ್ ದೊಡ್ಡಪ್ಪ ನಿಂಗಪ್ಪ ಅವರಿಗೆ 4 ವರ್ಷ ಹಿಂದೆ 40 ಲಕ್ಷ ಸಾಲ ಕೊಟ್ಟಿದ್ರು. ಅವರು 5 ಎಕರೆ 20 ಗುಂಟೆ ಜಮೀನು ಬದಲಾಗಿ ಸಾಲ ಕೊಟ್ಟಿದ್ರು. ಲಾಸ್ಟ್ ಇಯರ್ ಜೂನಲ್ಲಿ ಅವರಿಗೆ ವಾಪಸ್ ಅಮೌಂಟ್ ಕೊಡೋಕ್ಕೆ ಇಲ್ಲದೆ ಇವರ ಹೆಸರು ಮೇಲೆ ಏನು ಜಮೀನಿತ್ತು RTC ಮುಖಾಂತರ ಹನುಮಂತ್ ಅತ್ನಿ ಹೆಸರು ಮೇಲೆಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಆದರೆ ಇವರು ಶಿವಾನಂದ್ ಏನು ಹೇಳ್ತಾ ಇದ್ರು, ನಮ್ಮ ಫ್ಯಾಮಿಲಿದು ಜಮೀನು ಏನಿದೆ ನಮ್ಮ ಫ್ಯಾಮಿಲಿ ಅಲ್ಲಿನೇ ಇರಬೇಕು ಅಂತ ಅವರು ಹೋದ ವರ್ಷ ಹೋಗಿ ಹನುಮಂತ್ ಮತ್ತು ಬಸವರಾಜ್ ಇಬ್ಬರಿಗೆ ಏನು ನೆಗೋಷಿಯೇಷನ್ ಮಾಡ್ತಾರೆ, ಇದು ನನಗೆ ಪೊಸಿಷನ್ ಕೊಡಿ, ನನಗೆ ಲೀಸ್ ಮೇಲೆ ಕೊಡಿ, ನನ್ನ ದೊಡ್ಡಪ್ಪಗೂ ಏನು ಸಾಲ ಇದೆ ನಾನು ವರ್ಷಕ್ಕೆ ಇಷ್ಟು ಕೊಟ್ಬಿಟ್ಟು ನಾನು ನಿಮಗೆ ಅಮೌಂಟ್ ವಾಪಸ್ ಕೊಡ್ತೀನಿ. ಆ ಅಗ್ರಿಮೆಂಟ್ ಮೇಲೆ ಲಾಸ್ಟ್ ಒನ್ ಇಯರಿಂದ ಶಿವಾನಂದ್ ಅದೇ ಜಮೀನು 5 ಎಕರೆ ಜಮೀನು ಏನಿದೆ ಅದೇ ಜಮೀನಲ್ಲಿ ಇವರು ಪೊಸಿಷನಲ್ಲಿ ಇದ್ದಾಗ ಅದರಲ್ಲಿ ದ್ರಾಕ್ಷಿ ಅಥವಾ ಬೇರೆ ಬೇರೆ ಕ್ರಾಪ್ಸ್ ಏನಿದೆ ಅದು ಬೆಳೀತಾ ಇತ್ತು. ಈಗ ಈ ವರ್ಷ ಫಸ್ಟ್ ಇಯರ್ ಸ್ವಲ್ಪ ಪೇಮೆಂಟ್ ಡ್ಯೂ ಆಗಿತ್ತು. ಟೋಟಲ್ 40 ಲ್ಯಾಕ್ಸ್ ಅವರು ಆ ಟೈಮಲ್ಲಿ ಸಾಲ ತಗೊಂಡಿದ್ರು 4 ವರ್ಷ ಹಿಂದೆ. ಎಲ್ಲ ಬಡ್ಡಿ ಸೇರಿ 67 ಲ್ಯಾಕ್ಸ್ ಆಗಿತ್ತು. 3 ಇನ್ಸ್ಟಾಲ್ಮೆಂಟಲ್ಲಿ ಕೊಡಬೇಕಾಗಿತ್ತು. ಈ ವರ್ಷ ಸುಮಾರು 18 ಇಂದ 20 ಲಕ್ಷ ಡ್ಯೂ ಆಗಿತ್ತು. ಅಂದರೆ ಈ ವರ್ಷ ಮೇ ಜೂನಲ್ಲಿ ಕೊಡಬೇಕಾಗಿತ್ತು. ಕಂಟಿನ್ಯೂಸ್ ಹನುಮಂತ್ ಮತ್ತು ಬಸವರಾಜ್ ಕಡೆಯಿಂದ ಇವರಿಗೆ ಫೋನ್ ಬರ್ತಾ ಇತ್ತು, ಐದರ್ ನೀವು ಪೊಸಿಷನ್ ಬಿಟ್ಕೊಡಿ ಅಥವಾ ನಮಗೆ ನಮ್ಮ ಅಮೌಂಟ್ ಕೊಡಿ ಅಂತ. ಇವ್ರ ಹತ್ತಿರ ಇಷ್ಟು ಅಮೌಂಟ್ ಇರಲಿಲ್ಲ. ಮತ್ತು ಇವರಿಗೆ ಆ 67 ಲ್ಯಾಕ್ಸ್ 40 ಲಕ್ಷಕ್ಕೆ 67 ಲಕ್ಷ ಹೆಂಗೆ ಆಗುತ್ತೆ ಅಂತ ಇದು ಬಡ್ಡಿ ಜಾಸ್ತಿ ಆಗಿದೆ. ಆ ಥರ ಕೂಡ ಇವರಿಗೆ ಎನಿಮಿಟಿ ಡೆವಲಪ್ ಆಯಿತು. ಸೊ ಈ ಕಾರಣ ಅವ್ರು ನನಗೆ ಮೋಸ ಮಾಡ್ತಾ ಇದ್ದಾರೆ, ಇಬ್ಬರು ಬ್ರದರ್ಸ್ ನನಗೆ ಮೋಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನಾದರೂ ಪಾಠ ಕಲಿಸ್ಬೇಕು ಅಂತ ಆ ಮೋಡಲ್ಲಿ ಇವರು ಈ ಪೂರ್ತಿ ಪ್ಲಾನ್ ರಚನೆ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರಿಗೆ ಯಾವ ರೀತಿ ಎಕ್ಸ್ಪ್ಲೋಷನ್ ಕಂಡಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 25ನೇ ತಾರೀಕು ಅವರಿಗೆ ಈ ಹನುಮಂತ್ ಅತ್ನಿದು ಶೆಡ್ಯೂಲ್ ಗೊತ್ತಿತ್ತು, ಯಾವ ರೀತಿ ಅವರು ಡೈಲಿ 4ವರೆಗೆ ಅವ್ರ ಮನೆಯಿಂದ ರಕ್ತವಿಂದ ಬರ್ತಾರೆ, ಕಾರ್ ಮುಖಾಂತರ ಬರ್ತಾರೆ, ಈ ಕಡೆ ಕಾರ್ ಪಾರ್ಕ್ ಮಾಡ್ತಾರೆ, ಸಂಜೆ 11ವರೆಯಿಂದ 11 ಗಂಟೆ ತನಕ ಅಲ್ಲಿ ಇರ್ತಾರೆ, ಮತ್ತೆ ವಾಪಸ್ ಮನೆಗೆ ಹೋಗ್ತಾರೆ. ಆ ಶೆಡ್ಯೂಲ್ ಸ್ಟಡಿ ಮಾಡಿಕೊಂಡು 25ನೇ ತಾರೀಕಿಗೆ 4 ಗಂಟೆಗೆ ಇವರು ಎಲ್ಲ ಜಿಲೆಟಿನ್ ಸ್ಟಿಕ್ಸ್ ಎಲ್ಲ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ರೆಡಿ ಮಾಡಿ ಸುಮಾರು 6 ಗಂಟೆಗೆ ಹಿಪ್ಪರ್ಗಿಗೆ ಇನ್ನೊಬ್ಬ ಅಕ್ಯೂಸ್ A2 ಅಕ್ಯೂಸ್ ರೇವನ್ಸಿದ್ದ ಜಲಿ ಜೊತೆಗೆ ಒಂದು TVS ಸ್ಕೂಟಿ ಮುಖಾಂತರ ಅಲ್ಲಿಗೆ ಬರ್ತಾರೆ. ಅಲ್ಲಿ ಕ್ಯಾಮ್ರಾ ಅವಾಯ್ಡ್ ಮಾಡಿ ಅಲ್ಲಿಗೆ ಬರ್ತಾರೆ. ಅಲ್ಲಿ ಸ್ಪಾಟಲ್ಲಿ ಕೆಲವು ಇದು ಶುಗರ್ ಕೇನ್ ಫೀಲ್ಡ್ ಇದೆ, ಕಬ್ಬಿನ ತೋಟ ಇದೆ, ಅಲ್ಲಿ ಕ್ಯಾಮ್ರಾ ಅವಾಯ್ಡ್ ಆಗಿ ಆ ಶುಗರ್ ಫೀಲ್ಡ್ ಒಳಗೆ ಅವರು ಗಾಡಿ ಹಿಂದ್ಗಡೆ ಬರ್ತಾರೆ. ಸೊ ಕ್ಯಾಮ್ರಾ ಅಲ್ಲಿ ಏನಿದೆ ಮೂಮೆಂಟ್ ಕಾಣ್ಬರೋದು, ಹಿಂದೆ ಹೋಗಿ ಅವ್ರ ಬ್ಯಾಗಲ್ಲಿ ಇದು ಜಿಲೆಟಿನ್ ಸ್ಟಿಕ್ಸ್ ಪ್ಲಸ್ ವೈರ್ಸ್ ಇತ್ತು. ಆ ಗಾಡಿ ಲೆಫ್ಟ್ ಸೈಡ್ ವೀಲ್ ಕೆಳಗೆ ಅದನ್ನು ಇಡ್ತಾರೆ. ಅದಕ್ಕೆ ಸುಮಾರು 8-8 ಗಂಟೆ ಆಗಿತ್ತು. ಮತ್ತು ಅದರಿಂದ 100 ಫೀಟ್ ವೈರ್ ದೂರ ತಗೊಂಡು ಅದಕ್ಕೆ ಡೆಟೋನೇಟರ್ ಕೆಪಾಸಿಟಿಗೆ ಕನೆಕ್ಟ್ ಮಾಡಿ ಅವರು ಯಾವ ಟೈಮ್ಗೆ ಹೊರಗಡೆ ಬರ್ತಾರೆ ಹನುಮಂತ್ ಅತ್ನಿ 10ವರೆ ಅದೇ ಟೈಮ್ ನೋಡಿಕೊಂಡು ಬ್ಲಾಸ್ಟ್ ಮಾಡ್ತಾರೆ. ಬ್ಲಾಸ್ಟ್ ಆದ ನಂತರ ಅವರು ಇಮಿಡಿಯೇಟ್ಲಿ ಅಲ್ಲಿಂದ ಎಲ್ಲ ಉಳಿದಿದ್ದ ಮಟೀರಿಯಲ್ಸ್ ಏನಿರುತ್ತೆ ಯಾರಿಗೆ ಗೊತ್ತಾಗ್ಬರೋದು ಅಂತ ತಗೊಂಡು ವಾಪಸ್ ಅವ್ರ ಮನೆಗೆ ಹೋಗ್ತಾರೆ. ಆ ದಿನ ಇವ್ರಿಗೆ ಗೊತ್ತಾಗಿಲ್ಲ ಕಿ ಅವ್ರ ಬ್ಲಾಸ್ಟ್ ಫೇಲ್ ಆಗಿದೆ, ಅವ್ರಿಗೆ ಏನೂ ಇಂಜರಿ ಆಗಿಲ್ಲ. ನೆಕ್ಸ್ಟ್ ಡೇ ನ್ಯೂಸಲ್ಲಿ ನೋಡಿಕೊಂಡು ಅವ್ರು ಸೇವ್ ಆಗಿದ್ದಾನೆ ಅಂತ ಅವ್ರಿಗೆ ಗೊತ್ತಾಯಿತು ಅಂತ ಈ ಇದೆ. ಬಟ್ ಅವ್ರದ್ದು ಉದ್ದೇಶ ಇವರಿಗೆ ಮರ್ಡರ್ ಮಾಡಬೇಕು ಅಂತಾನೆ ಇತ್ತು ಹನುಮಂತ್ ಅತ್ನಿಗೆ. ಸೊ ದಟ್ ಇವರಿಗೆ ಟೈಮ್ ಸಿಗುತ್ತೆ ಅಥವಾ ಇವರು ಸಾಲ ಕೊಡ್ಬರೋದು, ಲೋನ್ ವಾಪಸ್ ರಿಟರ್ನ್ ಮಾಡಬರೋದು ಅಂತ ಅವರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದು ಇನ್ಸಿಡೆಂಟ್ ಆದ ನಂತರ 3-4 ಡೇಸ್ ಅವರು ಸುಮ್ಮನೆ ಇರ್ತಾರೆ. ಬಟ್ ಮೆಸೇಜ್ ಕಲಿಸ್ಬೇಕು ಕಿ ನಾನೇ ಈ ಥರ ಮಾಡಿದ್ದೀನಿ. ಈಗ ಅವ್ರದ್ದು ಒರಿಜಿನಲ್ ಇಂಟೆನ್ಷನ್ ಮರ್ಡರ್ ಮಾಡೋದು ಫೇಲ್ ಆಯಿತು. ಸೆಕೆಂಡ್ ಇಂಟೆನ್ಷನ್ ಅವರಿಗೆ ಭಯ ಬರಬೇಕು ಕಿ ನಾನೇ ಈ ಥರ ಮಾಡಿದ್ದೀನಿ, ಅವರಿಗೆ ಒಂದು ರೀತಿ ವಾರ್ನಿಂಗ್ ಕೊಡಬೇಕು ಅಂತ, ಅವರಿಗೆ ಒಂದು ಮೆಸೇಜ್ ಕಲಿಸ್ಬೇಕು ಅಂತ ಅವರು ಇನ್ನೊಂದು ಪ್ಲಾನ್ ಹಚ್ತಾರೆ ಈ ಪ್ರೈಮ್ ಅಕ್ಯೂಸ್. 30ನೇ ತಾರೀಕಿಗೆ ಒಂದು ನೀವು ಕಂಪ್ನಿದು CCTV ಇರುತ್ತೆ ಅವ್ರ ಫಾರ್ಮಲ್ಲಿ. ಅವ್ರದ್ದು ಡೈರಿ ಫಾರ್ಮ್ ಇದೆ ಇವ್ರದ್ದು. ಆ ಡೈರಿ ಫಾರ್ಮಲ್ಲಿ ಸಿಮ್ ಬೇಸ್ಡ್ CCTV ಕ್ಯಾಮ್ರಾ ಇದೆ. ಅಂದರೆ CCTV ಕ್ಯಾಮ್ರಾ ಅಲ್ಲಿ ಸಿಮ್ ಯೂಸ್ ಮಾಡ್ತೀವಿ, ಹಿಂಗೆ ಫೋನಲ್ಲಿ ಯೂಸ್ ಮಾಡ್ತೀವಿ. ಅದೇ ರೀತಿ ಅವ್ರ ಮನೆ ದಾರಿಯಲ್ಲಿ ಇನ್ನೊಂದು ಡೈರಿ ಫಾರ್ಮಲ್ಲಿ ಆ CCTV ಕ್ಯಾಮ್ರಾಯಿಂದ ಆ CCTV ಕ್ಯಾಮ್ರಾ ಕಳ್ತನ ಮಾಡ್ತಾರೆ. ಸೊ ದಟ್ ಅವರಿಗೆ ಒಂದು ಕಳ್ತನ ಆಗಿರೋ ಸಿಮ್ ಸಿಗತ್ತೆ. ಆ ಸಿಮ್ ಮುಖಾಂತರ ಇವರು ಹನುಮಂತ್ ಮತ್ತು ಬಸವರಾಜ್ಗೆ ಇನ್ನೊಂದ್ಸರಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ದಟ್ ಇವತ್ತು ಒರಿಜಿನಲ್ ಐಡೆಂಟಿಟಿ ಗೊತ್ತಾಗ್ತಾರೆ. ಸೊ ಆ ಕ್ಯಾಮ್ರಾ ಕೂಡ ಅವ್ರ ಮನೆಯಿಂದ ನಾವು ಸೆಕ್ಯೂರ್ ಮಾಡಿದ್ದೀವಿ. ಆ ಸಿಮ್ ಯೂಸ್ ಮಾಡಿಕೊಂಡು 1ನೇ ತಾರೀಕಿಗೆ ಇವರಿಗೆ 4 ಸರಿ ಮಿಸ್ ಕಾಲ್ ಮಾಡ್ತಾರೆ. ಬಟ್ ಅವರು ಆ ಟೈಮಲ್ಲಿ ಪಿಕ್ ಮಾಡಿಲ್ಲ. ಇನ್ನು ಕೆಲವು 2 ದಿವಸ 3 ದಿವಸ ಮತ್ತೆ ವೇಟ್ ಮಾಡ್ತಾರೆ. 6ನೇ ತಾರೀಕಿಗೆ ಟೆಕ್ಸ್ಟ್ ಮೆಸೇಜ್ ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ, ನಾನೇ ಈ ಥರ ಬ್ಲಾಸ್ಟ್ ಮಾಡಿದ್ದೀನಿ, ನೀವು 60 ದಿವಸ ಅಲ್ಲಿ ನಿಮ್ಮೆಲ್ಲ ಬಿಸ್ನೆಸ್ ಸ್ಟಾಪ್ ಮಾಡಬೇಕು, ಜನರಿಗೆ ಮೋಸ ಮಾಡೋದು ಬಿಡಬೇಕು ಅಂತ ಈ ಥರ ಮೆಸೇಜ್ ಕಳಿಸ್ತಾರೆ.
ಆ ಮೆಸೇಜ್ ನಾವು ಇನಿಷಿಯಲಿ ಆಲ್ರೆಡಿ ನಾನು ಹೇಳಿದ ಪ್ರಕಾರ ನಾವು ಎಲ್ಲ ಟೀಮ್ ಫಾರ್ಮ್ ಮಾಡಿದ್ದೀವಿ, ಬೇರೆ ಬೇರೆ ಟವರ್ ಡಮ್ CCTV ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಇದನ್ನು ಇನ್ನೊಂದು ಮುಖ್ಯ ಲೀಡಿಂದ ನಾವು ಆ ಫೋನ್ ಎಲ್ಲಿ ಯೂಸ್ ಆಯಿತು, ಯಾರು ಯೂಸ್ ಮಾಡಿದ್ದಾರೆ, ಯಾವ ಫೋನಲ್ಲಿ ಯೂಸ್ ಆಯಿತು, ಅದಕ್ಕೆ ರಿವರ್ಸ್ ಟ್ರ್ಯಾಕ್ ಮಾಡಿ ಆ ಫೋನ್ ಅಥಣಿ ಹಾಸ್ಪಿಟಲ್ ಮುಂದೆ ಈ ಕಳ್ತನ ಆಗಿರೋ ಸಿಮ್ ಒಂದು ಸೆಕೆಂಡ್ ಹ್ಯಾಂಡ್ ಫೋನಲ್ಲಿ ಯೂಸ್ ಆಗಿತ್ತು. ಆ ಸೆಕೆಂಡ್ ಹ್ಯಾಂಡ್ ಫೋನ್ ಅಥಣಿಯಲ್ಲಿ ಒಂದು ಅಂಗಡಿಯಲ್ಲಿ ಪರ್ಚೇಸ್ ಆಗಿತ್ತು. ಅಂದರೆ ಒರಿಜಿನಲ್ ಓನರ್ ಈ ಸೆಕೆಂಡ್ ಹ್ಯಾಂಡ್ ಅಂಗಡಿಗೆ ಆ ಫೋನ್ ಸೆಲ್ ಮಾಡಿದ್ರು. ಆ ಸೆಕೆಂಡ್ ಹ್ಯಾಂಡ್ ಅಂಗಡಿಯಿಂದ ಹನುಮಂತ್ ಅಥಣಿ, ಇವರು ನಮ್ಮ ಶಿವಾನಂದ್ ಜೇಲಿ ಅವ್ರ ಅಸೋಸಿಯೇಟ್ ಮುಖಾಂತರ ಸೆಕೆಂಡ್ ಹ್ಯಾಂಡ್ ಫೋನ್ ಪರ್ಚೇಸ್ ಮಾಡಿ ಈ ಕಳ್ತನ ಆಗಿರೋ ಸಿಮ್ಗೆ ಯೂಸ್ ಮಾಡಿ ಅದರಲ್ಲಿ ಹಾಕ್ಬಿಟ್ಟು ಇನ್ನೊಂದು ಲೊಕೇಶನ್ಗೆ ಹೋಗಿ ಹನುಮಂತ್ಗೆ ಮೆಸೇಜ್ ಕಳಿಸಿದ್ರು. ಇದು ಎಲ್ಲ ನಾವು ರಿವರ್ಸ್ ಟ್ರ್ಯಾಕ್ ಮಾಡಿದ್ದೀವಿ, ಅವ್ರ CCTV ಮೂವ್ಮೆಂಟ್ ಟ್ರ್ಯಾಕ್ ಮಾಡಿದ್ದೀವಿ, ಟವರ್ ಡಮ್ ತಗೊಂಡಿದ್ದೀವಿ. ಆಲ್ಮೋಸ್ಟ್ 20 ದಿವಸನ ಕಂಟಿನ್ಯೂಸ್ ಅದರ ಮೇಲೆ ಕೆಲಸ ನಡೀತಾ ಇತ್ತು. ಕೊನೆಗೆ ನಮಗೆ 3-4 ಜನದ್ದು ಫೋಟೋ ಸಿಕ್ತು. ಈ 4 ಜನನೇ ಈ ಫೋನ್ ಪರ್ಚೇಸ್ ಮಾಡಿದ್ದಾರೆ, ಈ 4 ಜನನೇ ಇವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ ಫೋಟೋ ರಿವರ್ಸ್ ಟ್ರ್ಯಾಕ್ ಮಾಡಿ ನಮ್ಮ ಬೇರೆ ಡೇಟಾ ನಮ್ಮ ಹತ್ರ ಏನಿತ್ತು ಮತ್ತು ಇವರಿಗೆ ತೋರಿಸ್ಬಿಟ್ಟು ಅವ್ರ ಮೋಟಿವ್ ಎಲ್ಲ ಸರ್ಚ್ ಮಾಡಿಬಿಟ್ಟು ನಮಗೆ ಕೊನೆಗೆ ನಾವು ಸಕ್ಸಸ್ ಸಿಕ್ಕಿದ್ದೀವಿ. ಈ 4 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಪ್ರೈಮ್ ಪಾತ್ರ A1 ಅಕ್ಯೂಸ್ ಶಿವಾನಂದ್ ಜಲಿದು ಇದೆ. ಸೆಕೆಂಡ್ ಅವ್ರದ್ದು ಅಸೋಸಿಯೇಟ್ ರೇವನ್ ಸಿದ್ಧಾರ್ಥ್ ಜಲಿ ಬ್ಲಾಸ್ಟ್ ಆಗೋ ಟೈಮಲ್ಲಿ ಬ್ಲಾಸ್ಟಿಂಗ್ ಪ್ಲಾನಿಂಗಲ್ಲಿ ಮತ್ತು ಆಮೇಲೆ ಅವ್ರಿಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಎಲ್ಲದಕ್ಕೆ ಅವರು ಇನ್ವಾಲ್ವ್ ಆಗಿದ್ದಾರೆ. ಇನ್ನಿಬ್ಬರು ಅಕ್ಯೂಸ್ಗೆ ಈ ಕಳ್ತನ ಆಗಿದ್ದು ಸಿಮ್ ಪ್ರೊಕ್ಯೂರ್ ಮಾಡೋಕ್ಕೆ 1ನೇ ತಾರೀಕಿಗೆ ಅವರು ಒಂದು ಫೋನ್ ಯೂಸ್ ಮಾಡಿದ್ದಾರೆ, ಅದನ್ನು ಫೋನ್ ಪ್ರಿಕ್ಯೂರ್ ಮಾಡೋಕ್ಕೆ 6ನೇ ತಾರೀಕಿಗೆ ಮೆಸೇಜ್ಗೆ ಇನ್ನೊಂದು ಫೋನ್ ಯೂಸ್ ಮಾಡಿದ್ದಾರೆ, ಆ ಫೋನ್ ಪ್ರಿಕ್ಯೂರ್ ಮಾಡೋಕ್ಕೆ ಪ್ಲಸ್ ಯಾವ ರೀತಿ ಎಲ್ಲ ಕ್ರೈಮಲ್ಲಿ ಬೇರೆ ಬೇರೆ ರೀತಿ ಹೆಲ್ಪ್ ಮಾಡೋಕ್ಕೆ ಅವರು ಯೂಸ್ ಮಾಡಿದ್ದಾರೆ. ಸೊ ಬೇಸಿಕ್ ಪಾತ್ರ ಈ 4 ಅಕ್ಯೂಸ್ದು ಈ ಥರ ಇದೆ. ಇನ್ನೊಬ್ಬ ಅಕ್ಯೂಸ್ ಗಜಾನನ್ A1 ಅಕ್ಯೂಸ್ದು ಇದು ಕಸನ್ ಬ್ರದರ್, ಅವರಿಗೆ ಎಕ್ಸ್ಪ್ಲೋಸಿವ್ ಪ್ರಿಕ್ಯೂರ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವರು ಈಗ ಫರಾರಾಗಿದ್ದಾರೆ, ಬಟ್ ಅವರಿಗೆ ಕೂಡ ನಾವು ಹುಡುಕ್ತಾ ಇದ್ದೀವಿ ಅಂತ. ಉಳಿದಿದ್ದ ಎಕ್ಸ್ಪ್ಲೋಸಿವ್ಸ್ ಬೇರೆ ಅನ್ಯೂಸ್ಡ್ ಯಾವ ಯೂಸ್ ಆಗಿಲ್ಲ. ಜಿಲೆಟಿನ್ 6 ಅವ್ರ ಮನೆಯಲ್ಲಿ ನಮಗೆ ಸಿಕ್ಕಿದೆ, ಕೆಪಾಸಿಟರ್ಸ್ ಕೂಡ ಅವ್ರ ಮನೆಯಲ್ಲಿ ನಮಗೆ ಸಿಕ್ಕಿದೆ, ಕೆಲವು ಎಕ್ಸ್ಪ್ಲೋಸಿವ್ಗೆ ವೈರ್ಸ್ ಯೂಸ್ ಮಾಡ್ತಾರೆ ಅದು ಕೂಡ ನಮಗೆ ಸಿಕ್ಕಿದೆ. ಎಲ್ಲ ಅರೆಸ್ಟ್ ಮಾಡಿದ್ದೀವಿ. ಕೊನೆಗೆ ಲಾಸ್ಟ್ ಪ್ರಶ್ನೆ ಈ ಕೇಸಲ್ಲಿ ಏನಿತ್ತು, ಯಾಕೆ ಎಕ್ಸ್ಪ್ಲೋಸಿವ್ ಇವ್ರ ಕೈಯಲ್ಲಿ ಸಿಕ್ಕಿದೆ, ಅಂದರೆ ಯಾವ ಅಂಗಡಿಯಿಂದ ಸಿಕ್ಕಿದೆ, ಯಾಕೆ ಇವರು ಕೊಟ್ಟಿದ್ದಾರೆ. ಆ 2 ಅಂಗಡಿ ಕೂಡ ನಾವು ಟ್ರೇಸ್ ಮಾಡಿದ್ದೀವಿ. ಅಥಣಿಯಲ್ಲಿ ಒಂದು ಅಂಗಡಿ ಇದೆ, ಮತ್ತು ಕನ್ನೂರಲ್ಲಿ ಬಿಜಾಪುರ ಲಿಮಿಟ್ಸಲ್ಲಿ ಒಂದು ಅಂಗಡಿ ಇದೆ. ಆ ಅಂಗಡಿ ಮಾಲೀಕ್/ಮ್ಯಾನೇಜರ್ಗೆ ಕೂಡ ಈ ಕೇಸಲ್ಲಿ ನಾವು ಸೆಕ್ಯೂರ್ ಮಾಡಿದ್ದೀವಿ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.